ವಂದನೆ 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 ನೂರು ವಂದನೆ ವಂದನೆ ಕೋಟಿ ವಂದನೆ ವಂದನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕರವೇ ದೇವ ಸರ್ವಕಾರ್ಯೇಷು ಸರ್ವ. ಸ್ನೇಹಿತರೆ, ಬೆಂಗಳೂರಿಗೆ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರ ಒಂದು ಪ್ರಸಿದ್ಧಿ ಪಡೆದಂತದ್ದಾಗಿದೆ. ಈ ಕ್ಷೇತ್ರಕ್ಕೆ ಕೂಡುಮಲೆ, ಗಜೇಂದ್ರಗಿರಿ, ಕುರುಡುಮಲೆ ಎಂದು ಕರೆಯುತ್ತಾರೆ. ನೀವುಗಳೆಲ್ಲ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ. ಕಲಾ ಪ್ರಸಿದ್ಧಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ವೀಕ್ಷಕರೇ, ವಂದನೆ, ಅಭಿನಂದನೆ. ಸ್ನೇಹಿತರೆ ನಮಸ್ಕಾರ. ಶುಭ ಕಾರ್ಯ ಮಾಡುವ ಮುನ್ನ ಪ್ರಾರ್ಥನೆ ಸಲ್ಲಿಸುವುದು ಶ್ರೀ ವಿಘ್ನೇಶ್ವರನಿಗೆ. ನಾವು ನೂತನವಾಗಿ ಯೂಟ್ಯೂಬ್ ಚಾನಲ್ ಪ್ರಾರಂಭಿಸುವುದರಿಂದ ಪ್ರಸಿದ್ಧಿ ಪಡೆದ ಶ್ರೀ ಗಣಪತಿ ದೇವಸ್ಥಾನ ತೋರಿಸಬೇಕೆಂಬುದೇ ನಮ್ಮ ಅಭಿಲಾಷೆ. ಆದ್ದರಿಂದ ಈ ಕ್ಷೇತ್ರವನ್ನು ನೀವು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಬೇಕೆಂದು ನನ್ನ ಕೋರಿಕೆ. ಎಲ್ಲರಿಗೂ ನನ್ನ ನಮಸ್ಕಾರ. ಮಿತ್ರರೇ, ನಾವಿಂದು ಇತಿಹಾಸ ಪ್ರಸಿದ್ಧವಾದಂತ, ಪುರಾಣ ಪ್ರಸಿದ್ಧವಾದಂತ ತ್ರಿಮೂರ್ತಿಗಳಿಂದ ಸ್ಥಾಪಿಸಲ್ಪಟ್ಟಂತ ಶ್ರೀ ಲಕ್ಷ್ಮೀ ಗಣಪತಿ ದೇವಸ್ಥಾನ ಕೂಡುಮಲೆ ಅಥವಾ ಕೂಡುಮಲೆ ಅಂತ ಸುಪ್ರಸಿದ್ಧವಾಗಿರ್ತಕ್ಕಂಥ ಈ ಸನ್ನಿಧಾನದಲ್ಲಿ, ಗಣೇಶನ ಸನ್ನಿಧಾನದಲ್ಲಿದ್ದೀವಿ. ಇದರ ಬಗ್ಗೆ, ಐತಿಹ್ಯದ ಬಗ್ಗೆ ನಮ್ಮ ಸ್ವಾಮಿಗಳು ಹತ್ರ ನೇರವಾಗಿ ಅವ್ರನ್ನೇ ಕೇಳೋಣ. ಈಗ ಸ್ವಾಮಿ ನಮಸ್ಕಾರ. ಈ ಕ್ಷೇತ್ರದ ಮಹಿಮೆ ಏನು, ಯಾವ ರೀತಿ ಪ್ರತಿಷ್ಠಾಪನೆ ಆಯಿತು, ಇದರ ಇತಿಹಾಸ ಏನು ತಿಳಿಸ್ಕೊಡಿ ಸ್ವಾಮಿ. ಶ್ರೀ ಗುರುಭ್ಯೋ ನಮಃ. ಆದಿಪೂಜ್ಯಾಯ ದೈವಾಯ ಅಂತರ್ಮೂಲಕಧಾರಣೆ ವಲ್ಲಭ ಪ್ರಾಣಕಾಂತಾಯ ಶ್ರೀ ಗಣೇಶಾಯ ಮಂಗಳ. ಶ್ರೀ ಕ್ಷೇತ್ರ ಕೂಟಾತ್ರಿ ಕೂಡುಮಲೆ. ಇಲ್ಲಿ ಗಣಪತಿ ಪ್ರತಿಷ್ಠೆ ಮಾಡಿ 4 ಯುಗಗಳಾಗಿದೆ. ಮಧ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತೇಳಿ. ಮೊದಲನೇ ಯುಗದಲ್ಲಿ, ಕೃತಿಯುಗದಲ್ಲಿ ತ್ರಿಪುರಾಸುರ ಎಂಬ ರಾಕ್ಷಸ. ಆ ರಾಕ್ಷಸನ್ನ ಸಂಹಾರ ಮಾಡೋದಕ್ಕೋಸ್ಕರ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳು ಸೇರಿ ಸ್ವಾಮಿನ ಈ ಸಾಲಿಗ್ರಾಮದಲ್ಲಿ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು. ಈ ಪ್ರತಿಷ್ಠೆಗೆ 33 ಕೋಟಿ ದೇವಾಲಯಗಳು ಈ ಜಾಗದಲ್ಲಿ ಇರೋದ್ರಿಂದ, ಸುತ್ತಲೂ ಬೆಟ್ಟ ಇರೋದ್ರಿಂದ ಕೂಟಾತ್ರಿ ಕೂಡುಮಲೆ ಅಂತ ಹೆಸರು. ಅದು ಜನರ ಆರು ಭಾಷೆಯಲ್ಲಿ ಕಲಿತ ಅಕ್ಷರ ಕೂಡುವಿಗೆ ಕೂಡು ಅಂತಾಗಿದೆ. ಗಂಗೆಯಲ್ಲಿ ಸೀತಾ ಇರಬೇಕಾದ ಶ್ರೀರಾಮಚಂದ್ರ ಮೂರ್ತಿಗಳು ಒಂದು ದರ್ಶನ ಕೊಟ್ಟಿದ್ದಾರೆ ಅಂತೇಳಿ. ದ್ವಾಪರಯುಗದಲ್ಲಿ ಕೃಷ್ಣನಿಗೆ ಸಂತಕಮಣಿ ಅಪವಾದ ಬಂದಾಗ ಶ್ರೀಕೃಷ್ಣ ಪರಮಾತ್ಮರು ಪಂಚಪಾಂಡವರು ದರ್ಶನ ಕೊಟ್ಟಿದ್ದಾರೆ ಅಂತೇಳಿ. ತೃತೀಯ, ತ್ರೇತ್ರ, ದ್ವಾಪರ ಈ 3 ಯುಗಗಳು ದೇವಸ್ಥಾನ ಆಗಿದೆ. ಬರೀ ದೇವರು ಮಾತ್ರ ಕೈಲಲ್ಲಿದ್ದು. ಈ ಕಲಿಯುಗದಲ್ಲಿ ಕೃಷ್ಣ ದೇವಾಲಯರಿಗೆ ಸ್ವಪ್ನದಲ್ಲಿ ಗಣಪತಿ ಕಾಣಿಸಿ ಅವರು ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಗಣಪತಿ ಅದ್ಭುತமான ರಥೋತ್ಸವ ನಡೆಯುತ್ತೆ. ಏಕಶಿಲಾ ಸಾಲಿಗ್ರಾಮ. ಇಡೀ ಪ್ರಪಂಚದಲ್ಲಿ ಇಷ್ಟೊಂದು ಸಾಲಿಗ್ರಾಮದಲ್ಲಿ ಇರುವುದಿಲ್ಲ. ಇದೇ ಗಣಪತಿಯ ಕಾಂಪೌಂಡ್ ಹಿಂಭಾಗ ಒಂದು ಕಟ್ಟೆಯ ಮೇಲೆ ನಿಲ್ಲಿಸಿರುವಂತಹ ಶ್ರೀದೇವಿ ಭೂದೇವಿ ಸಮೇತ ಚೆನ್ನಗೇಶ್ವರ ಸ್ವಾಮಿ. ಇದು ಸುಮಾರು 2000 ವರ್ಷ ಇತಿಹಾಸವುಳ್ಳದ್ದು. 700 ವರ್ಷಕ್ಕೆ ಮುಂಚೆ ಇದು ಮುಸ್ಲಿಂ ಗಲಾಟೆಯಲ್ಲಿ ಶಿಥಿಲಗೊಂಡಿತ್ತು. ಹಾಗಾಗಿ ಚೆನ್ನಗೇಶ್ವರ ದೇವಸ್ಥಾನದಲ್ಲಿ ಇಟ್ಟಿದ್ದು. ಈಗ ಪುನಃ ಪ್ರತಿಷ್ಠಾಪನೆಯಾಗಿ 3 ವರ್ಷ ಆಗಿರ್ತಕ್ಕಂಥದ್ದು. ಗರ್ಭಗುಡಿಯ ಭಾಗ ಮೈಸೂರಲ್ಲಿ ರಾಮನ ಕೃಷ್ಣ ದೇವಾಲಯ. ಇಬ್ಬರ ಒಂದು ಶೈಲಿಯಲ್ಲಿ ಇರ್ತಕ್ಕಂಥ ದೇವಾಲಯ ತುಂಬಾ ಅದ್ಭುತವಾಗಿದೆ. ಹಾಗೂ ಪ್ರತಿ ಪೌರ್ಣಮಿ, ಸಂಕಷ್ಟಹಾರ ಚತುರ್ಥಿ, ಶನಿವಾರ, ಭಾನುವಾರ ಈ ದಿನಗಳಲ್ಲಿ ಅನ್ನದಾನ ಸೇವೆ ಇರುತ್ತದೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾಗಲಿ. ಈ ಒಂದು ಪುರಾಣದ ಹಿನ್ನೆಲೆ ಏನು, ಯಾವ ರೀತಿ ತ್ರಿಮೂರ್ತಿಗಳಿಂದಾನೇ ಪ್ರತಿಷ್ಠಾಪಿಸಲ್ಪಟ್ಟ ಗಣಪತಿ ಈ ಕಲಿಕಾಲದಲ್ಲಿ ಯಾಕೆ ಕೃಷ್ಣದೇವರಾಯರಿಗೆ ಒಂದು ನೆಲೆ ಕಟ್ಟಡ ನಿರ್ಮಿಸಿಕೊಂಡ್ರು, ಇವನ್ನೆಲ್ಲ ತಿಳ್ಕೊಂಡ್ರಲ್ಲ. ಈ ಕ್ಷೇತ್ರದ ಸಂದರ್ಶನ ಮಾಡಿ ಪ್ರತಿಯೊಬ್ಬರು ವಿನಾಯಕನ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಮನವಿ ಮಾಡಿಕೊಂಡಿದೆ.